ಸೆಕೆಂಡ್ PUC ಇಂಗ್ಲಿಷ್ ಯಾರಿಗೆಲ್ಲ ಕಷ್ಟ ಆಗ್ತಾ ಇದೆ, ಈ ಒಂದು ವಿಡಿಯೋದಲ್ಲಿ ಜಾಬ್ ಅಪ್ಲಿಕೇಶನ್ ಲೆಟರ್ ರೈಟಿಂಗ್ ಅನ್ನುವಂತಹ ಒಂದು ಸಿಂಪ್ಲೆಸ್ಟ್ ಗ್ರಾಮರ್ ಅನ್ನ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ. ಫ್ರಮ್ ಅಡ್ರೆಸ್ ಎಲ್ಲ ಹಾಕಬೇಕು, ಹೇಗೆ ಹಾಕಬೇಕು, ಟು ಅಡ್ರೆಸ್ ಎಲ್ಲ ಹಾಕಬೇಕು, ಡೇಟ್ ಅನ್ನ ಯಾವ ರೀತಿ ಬರೀಬೇಕು, ಡೇಟ್ ಅನ್ನ ಏನಾದರೂ ಸ್ವಲ್ಪ ತಪ್ಪಾಗಿ ಬರೆದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರ, ಸ್ಯಾಲ್ಯುಟೇಷನ್ ಎಲ್ಲ ಹಾಕಬೇಕು, ಪ್ರತಿಯೊಂದನ್ನ ಬಾಡಿ ಆಫ್ ದ ಲೆಟರ್, ಕನ್ಕ್ಲೂಷನ್, ರೆಸ್ಯೂಮೆ ಹೇಗೆ ಬರೀಬೇಕು, ಪ್ರತಿಯೊಂದನ್ನ ಇಲ್ಲಿ ಕಲಿಸ್ಕೊಡ್ತಾ ಇದ್ದೇನೆ. ಯಾರಿಗೇನು ಬರೋದೇ ಇಲ್ಲ ಇಂಗ್ಲಿಷ್ ಅಂದ್ರೂ ಕೂಡ ಅವ್ರ ವಿಡಿಯೋನ ಕೊನೆ ತನಕ ನೋಡಿ. ಕೆಲವೊಂದಿಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ನೀವು ಈ ಗ್ರಾಮರ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ನಾನು ಹೇಳೋದನ್ನ ನೀವು ಕರೆಕ್ಟ್ ಆಗಿ ಕೇಳಿದ್ರೆ ಸುಲಭವಾಗಿ 5 ಮಾರ್ಕ್ಸ್ ನೀವು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಕಲ್ತು ಹೋಗ್ತಾರೆ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಲೆಟರ್ ರೈಟಿಂಗ್ ಸುಲಭವಾಗಿ ಈ ಒಂದು ವಿಡಿಯೋದಲ್ಲಿ ಕಲ್ಸ್ಕೊಡ್ತಾ ಇದ್ದೇನೆ. ಯಾರು ಇಂಗ್ಲಿಷ್ ಬರುತ್ತೆ ಓಕೆ, ಯಾರಿಗೇನು ಬರೋದಿಲ್ಲ, ರೆಗ್ಯುಲರ್ ಆಗಿರ್ಬೋದು, ರಿಪೀಟರ್ ಆಗಿರ್ಬೋದು, ಯಾವುದೇ ಸ್ಟೂಡೆಂಟ್ ಆಗಿರ್ಬೋದು, ಫೇಲ್ ಆದ ವಿದ್ಯಾರ್ಥಿ ಆಗಿರ್ಬೋದು, ಜಸ್ಟ್ ಈ ವಿಡಿಯೋ ಕೊನೆ ತನಕ ನೋಡಿ, ಲೆಟರ್ ರೈಟಿಂಗ್ ಕಲ್ತೋಗಿ ನಡೀರಿ ವಿಡಿಯೋನ ಶುರು. ಈಗ ಪಾರ್ಟ್ ಇ ನಲ್ಲಿ ನಾವು ಲೆಟರ್ ರೈಟಿಂಗ್ ಅನ್ನು ನೋಡ್ತಾ ಇದ್ದೀವಿ. ಕ್ವಶನ್ ನಂಬರ್ 36, 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ಇಲ್ಲಿ 36ನೇ ಕ್ವಶನ್, ಅದು ಎ, ರೈಟ್ ಅ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ಡೆಕ್ಕನ್ ಕ್ರಾನಿಕಲ್ ಡೇಟೆಡ್ 10th August. ಈ ರೀತಿ ಕ್ವಶನ್ ಅನ್ನು ಕೊಟ್ಟಿರ್ತಾರೆ. ಜಸ್ಟ್ ನಾನು ಹೇಳೋದನ್ನ ಅಷ್ಟೇ ನೀವು ಕೇಳಬೇಕು. ಈಗ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಇಲ್ಲಿ ನೋಡಿ, ಲೆಟರ್ ರೈಟಿಂಗ್ ಅಂತ 36ನೇ ಕ್ವಶನ್ ಕೊಟ್ಟಿರ್ತಾರೆ. ಲೆಟರ್ ರೈಟಿಂಗ್ ಈ ರೀತಿ ಒಂದು ನಾವು ಎಕ್ಸಾಂಪಲ್ ಒಂದು ಕ್ವಶನ್ ಅನ್ನು ತೆಗೆದುಕೊಂಡಿದ್ದೇನೆ. ನೀವು ಮಾಡಬೇಕಾಗಿರೋದೇನು, ವಿಡಿಯೋನ ಕೊನೆ ತನಕ ನೋಡಬೇಕು, ಅಂದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಕ್ರೈಟೇರಿಯಾ ಅಂತ ನೋಡಬೇಕು. ಇಲ್ಲಿ write a letter of application in response to the following advertisement in which appeared in Deccan Herald dated 20th March. ಸರಿನಾ, ಇಲ್ಲಿ ಡೇಟ್ ಸಿಕ್ತು. ಅದಾದ ನಂತರ ವಾಂಟೆಡ್, ಯಾವ ಜಾಬ್ಗೆ ಅವರು ಕರಿತಾ ಇದ್ದಾರೆ ಅಪ್ಲಿಕೇಶನ್ ಅಂತಂದ್ರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ FDA. ಅದಾದ ನಂತರ ಕ್ವಾಲಿಫಿಕೇಶನ್, ಎನಿ ಗ್ರಾಜುಯೇಟ್ ವಿತ್ ನಾಲೆಜ್ ಆಫ್ ಅ ಕಂಪ್ಯೂಟರ್ ಆ್ಯಂಡ್ ಫ್ಲೂಯೆನ್ಸ್ ಇನ್ ಕನ್ನಡ ಇಂಗ್ಲೀಷ್. ಇಷ್ಟು ಬೇಕಾಗಿದೆ ಅವ್ರಿಗೆ. ರಿಕ್ವೈರ್ಮೆಂಟ್ ಏನಿದೆ ಅಂತಂದ್ರೆ ಕನ್ನಡ ಬರಬೇಕು, ಇಂಗ್ಲೀಷ್ ಬರಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕು. ಆಯ್ತಾ. ಅದಾದ ನಂತರ ಅಪ್ಲೈ ಟು ದ ಮ್ಯಾನೇಜರ್ SSP ಸಮಿತಿ, ಕುಶಾಲ್ ಟೆಕ್ಸ್ಟೈಲ್ಸ್, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಬೆಂಗಳೂರು. ಇಷ್ಟನ್ನು ನೀವು ಕರೆಕ್ಟಾಗಿ ಕ್ವಶನನ್ನು ಓದ್ಕೋಬೇಕು. ಅದಾದ ನಂತರ ರೈಟ್ ಯುವರ್ ನೇಮ್, ರೈಟ್ ನಿಮ್ಮ ಒಂದು ಹೆಸರಿಗೆ 4X ಅಂತ ಬರೀರಿ, ನಿಮ್ಮ ಅಡ್ರೆಸ್ಗೆ 4Y ಅಂತ ಬರೆದ್ಬಿಟ್ರೆ ಇಲ್ಲಿಂದ ನಾವು ಲೆಟರ್ನ ಸ್ಟಾರ್ಟ್ ಮಾಡೋಣ. ಈಗ ಇದಿಷ್ಟಾಯಿತು. ಹಾಗಾದರೆ ರೆಸ್ಯೂಮೆಗೆ ಏನೇನು ಬರೀಬೇಕು, ಮೊದಲು ರೆಸ್ಯೂಮೆ ಬರೆಯೋದಕ್ಕಿಂತ ಮುಂಚೆ ಲೆಟರಲ್ಲಿ ಯಾವ್ಯಾವ ಪಾಯಿಂಟ್ಸ್ಗಳನ್ನು ನಾವು ಅದು ನಮ್ಮ ಪಾಯಿಂಟ್ ಒಳಗೊಂಡಿರಬೇಕು ಅಂತ ನೋಡೋದಾದರೆ ಇಲ್ಲಿ ಒಂದೊಂದಾಗಿ ಫ್ರಮ್ ಆಗಿರಬೇಕು, ಫ್ರಮ್ ಒಳಗೊಂಡಿರಬೇಕು. ಅದಾದ ನಂತರ ಡೇಟ್ ಹಾಕಬೇಕು, ಟು ಹಾಕಬೇಕು, ಡಿಯರ್ ಸರ್, ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಹಾಕಬೇಕು, ಸಬ್ಜೆಕ್ಟ್, ಅದಾದ ನಂತರ ರೆಫರೆನ್ಸ್, ಅದಾದ ನಂತರ ಬಾಡಿ ಆಫ್ ದ ಲೆಟರ್ ಬರೀಬೇಕು, ಥ್ಯಾಂಕ್ ಯು. ನೆಕ್ಸ್ಟ್ ಬರೋದು ಯುವರ್ಸ್ ಫೇತ್ಫುಲಿ, ಸಿಗ್ನೇಚರ್, ರೆಸ್ಯೂಮೆ ಹಾಕ್ಬಿಟ್ರೆ ಇಲ್ಲಿ ಮುಗಿತು. ರೆಸ್ಯೂಮೆ ಒಳಗೆ ಏನೇನು ಹಾಕಬೇಕಾದ್ರೆ ನೇಮ್, ಅಡ್ರೆಸ್, ಫಾದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಕ್ವಾಲಿಫಿಕೇಶನ್, ಲ್ಯಾಂಗ್ವೇಜ್ ನೋನ್, ಹಾಬೀಸ್, ಅದಾದ ನಂತರ ಕಾಂಟ್ಯಾಕ್ಟ್, ಇಮೇಲ್, ಎಕ್ಸ್ಪೀರಿಯನ್ಸ್, ಇಷ್ಟನ್ನು ಬರೆದ್ರೆ ಮುಗಿತು. ಹಾಗಿದ್ರೆ ಲೆಟರ್ ಅನ್ನು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋಣ. ಈಗ ಇಲ್ಲಿ ಈ ರೀತಿ ಕ್ವಶನ್ ಅನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲಿ ಆಲ್ರೆಡಿ ಕ್ವಶನ್ಸ್ ಅನ್ನು ನಾವು ಕೊಟ್ಟಿದ್ದೀವಿ, ಕ್ವಶನ್ಸ್ ಇದೆ. ಈ ಒಂದು ಕ್ವಶನ್ ಅಲ್ಲಿ 32 ಆಯ್ತಾ, ರೈಟ್ ಅ ಲೆಟರ್ ಆಫ್ ಅಪ್ಲಿಕೇಶನ್ ರೆಸ್ಪಾನ್ಸ್ ಟು ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ಡೆಕ್ಕನ್ ಹೆರಾಲ್ಡ್ ಡೇಟೆಡ್ 20th March ಅಂತ ಇದೆ. ಇಷ್ಟನ್ನು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ ನೋಡಬೇಕು. ಇಷ್ಟು ನಮಗೆ ಗೊತ್ತಾಯಿತು. ಈಗ ಯಾವ ರೀತಿ ಲೆಟರ್ ಬರೀಬೇಕಂತಂದ್ರೆ ಸಿಂಪ್ಲೆಸ್ಟ್ ಮೆಥಡ್ ಅಂತಂದ್ರೆ ಹೇಳ್ತೀನಿ ನಾನೀಗ ಏನು ಮಾಡಬೇಕಂತ. ಇಲ್ಲಿ ವಾಂಟೆಡ್ ಏನು ಕೊಟ್ಟಿದ್ದಾರೆ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ಕ್ವಾಲಿಫಿಕೇಶನ್ ಏನಾಗಬೇಕು, ಯಾವುದೇ ಒಂದು ಗ್ರಾಜುಯೇಷನ್ ವಿತ್ ನಾಲೆಜ್ ಆಫ್ ಕಂಪ್ಯೂಟರ್ ಆ್ಯಂಡ್ ಫ್ಲೂಯೆನ್ಸ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಇಷ್ಟ ಆಯಿತು. ಸರಿ ಆಯ್ತು. ಈಗ ಲೆಟರನ್ನು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ರೈಟ್ ಯುವರ್ ನೇಮ್ 4X, ಯುವರ್ ಅಡ್ರೆಸ್ 4Y. ಆಯಿತಾ. ಸರಿ, ಬರೆದ್ವಿ. ಹಾಗಾದರೆ 4X ಅಂತಂದರೆ ನಮ್ಮ ಹೆಸರು, 4Y ಅಂತಂದರೆ ನಮ್ಮ ಅಡ್ರೆಸ್. ಇಷ್ಟಂತೂ ಗೊತ್ತಾಯ್ತಾ. ಈಗ ಸರಿ, ನೆಕ್ಸ್ಟ್ ಹೋಗೋಣ. ಈಗ ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಏನಂತಂದರೆ ಡೇಟ್ ಹಾಕಬೇಕು. ಡೇಟ್ ಹಾಕೋದಾದರೆ ಇಲ್ಲಿ ನೋಡಿ, ಡೇಟ್ ಹಾಕಿದೆ 20th March 2017. ಇವತ್ತು ನೀವು ಲೆಟರ್ ಬರೀತಾ ಇದ್ದೀರಾ, ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಡೇಟ್ ಎಷ್ಟು ಅಂತಂದರೆ 5ನೇ ತಾರೀಕು ಫೆಬ್ರವರಿ ಅಂತ ಇಟ್ಕೊಳ್ಳಿ. ಸೊ ನೀವು ಇವತ್ತು ಲೆಟರ್ ಬರೀತಾ ಇದ್ದೀರಾ ಅಂತಂದರೆ ನೀವು ಇವತ್ತಿನ ಡೇಟ್ ಆದರೂ ಹಾಕ್ಬೋದು, ಬೇರೆ ಯಾವುದಾದ್ರೂ ಡೇಟ್ ಹಾಕ್ಬೋದು, ನಿಮ್ಮ ಒಂದು ಕನ್ವೀನಿಯನ್ಸ್. ಇದಿಷ್ಟು ಅರ್ಥ ಆಯ್ತಾ. ಡೇಟನ್ನು ಹಾಕೋದು. ಅದಾದ ನಂತರ ಟು ಅಡ್ರೆಸ್ ಏನು ಮಾಡಲಿಲ್ಲ ನಾನು. ಟು ಅಡ್ರೆಸ್ ಏನು ಮಾಡಿದೆ ಅಂತಂದರೆ ಇಲ್ಲಿ ನೋಡಿ, ಅಪ್ಲೈ ಟು ಅಂತ ಇದೆಯಲ್ಲ, ಇಷ್ಟನ್ನು ಕಟ್ ಮಾಡ್ಕೊಳ್ಳಿ. ಇಷ್ಟನ್ನು ಕಟ್ ಮಾಡಿಕೊಂಡು ಇಷ್ಟನ್ನು ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಏನಂದರೆ ದ ಮ್ಯಾನೇಜರ್ SSP ಸಮಿತಿ, ಕುಶಾಲ್ ಟೆಕ್ಸ್ಟೈಲ್, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಬೆಂಗಳೂರು. ಇಷ್ಟನ್ನು ನಾನು ಇಲ್ಲಿ ತೊಗೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದಕ್ಕೆ ನನಗೊಂದು ಅಂಕ ಸಿಗುತ್ತೆ. ಇಲ್ಲಿ ಪೇಸ್ಟ್ ಮಾಡಿದೆ. ಆಯಿತಾ. ಅದಾದ ನಂತರ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಅಂತ ಬರೀಬೇಕು. ಇಷ್ಟು ಬರೆದ್ರೆ ಪೂರ್ತಿ ನಮಗೆ ಇಲ್ಲಿ ಒಂದೂವರೆ ಮಾರ್ಕ್ಸ್ ಸಿಗುತ್ತೆ. ಅದಾದ ನಂತರ ಸಬ್ಜೆಕ್ಟ್, ಏನು ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್. ಸಬ್ಜೆಕ್ಟ್ ಅಂತ ಬರೆದು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಬರ್ಕೊಂಡು ಏನು ಕೊಟ್ಟಿದ್ದಾರೆ, ವಾಂಟೆಡ್ ಅಂದರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್. ಇದನ್ನು ಇಲ್ಲಿ ಬರ್ಕೋಬೇಕು. ಇದನ್ನ ಇಷ್ಟು ಬರ್ಕೊಂಡ್ರೆ ಓಕೆ, ಮುಗೀತು. ಇಲ್ಲಿಗೆ 2 ಅಂಕ ನಮಗೆ ಸಿಕ್ತು. ಅದಾದ ನಂತರ ರೆಫರೆನ್ಸ್ ಅಂತ ಬರೀಬೇಕು. ಸಬ್ಜೆಕ್ಟ್ ಆದಮೇಲೆ ರೆಫರೆನ್ಸ್ ಬರೀಲೇಬೇಕು. ರೆಫರೆನ್ಸ್ಗೆ ಏನು ಮಾಡಬೇಕಂತಂದ್ರೆ ಇಲ್ಲಿ ನೋಡಿ, ಅಡ್ವರ್ಟೈಸ್ಮೆಂಟ್ ಇನ್ ದ ಡೆಕ್ಕನ್ ಹೆರಾಲ್ಡ್ ಡೇಟೆಡ್ 20th March 2017. ಇಲ್ಲಿ ನೋಡಿ, ಅಡ್ವರ್ಟೈಸ್ಮೆಂಟ್ ಇನ್ ಡೆಕ್ಕನ್ ಹೆರಾಲ್ಡ್ ಡೇಟೆಡ್ 20th March 2017. ಇದನ್ನೇ ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಇಟ್ಬಿಟ್ಟೆ ನಾನು. ಇಲ್ಲಿ 2 ಅಂಕ ನಮ್ಗೆ ಆರಾಮಾಗಿ ಸುಲಭವಾಗಿ ಸಿಕ್ತು. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಸಿಂಪಲ್ ಆಗಿ ತುಂಬ ಈಸಿಯಾಗಿ ನೀವು ಇದನ್ನು ಇಷ್ಟು ಬೈ ಹಾರ್ಟ್ ಹಾಕೊಂಡ್ಬಿಟ್ರೆ ಮುಗಿದೋಯ್ತು. ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದ ಪೋಸ್ಟ್
I would like to apply for the post. ಇದನ್ನ ನೆನ್ಪಿಟ್ಕೊಳ್ಳಿ. I have seen the advertisement. I have required qualification and ability. Please provide me a chance or opportunity. Resume attached. ಇಷ್ಟನ್ನು 2 ಲೈನನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ಸುಲಭವಾಗಿ 5 ಅಂಕದ ಈ ಗ್ರಾಮರ್ ಏನು ಲೆಟರ್ ರೈಟಿಂಗ್ ಇದೆಯಲ್ಲ ಸುಲಭವಾಗಿ ಕಲ್ತ್ಬಿಡ್ಬೋದು. ನೋಡಿ ಇನ್ನೊಂದು ಸಲ ಹೇಳ್ತೀನಿ. ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದ ಪೋಸ್ಟ್. ಯಾವ ಪೋಸ್ಟ್ ಆಲ್ರೆಡಿ ಕೊಟ್ಟುಬಿಟ್ಟಿದ್ದೀವಿ ಇಲ್ಲಿ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ. ಅದಾದ ನಂತರ ಐ ಹ್ಯಾವ್ ಸೀನ್ ದ ಅಡ್ವರ್ಟೈಸ್ಮೆಂಟ್. ಐ ಹ್ಯಾವ್ ದ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಆ್ಯಂಡ್ ಎಬಿಲಿಟಿ. ಪ್ಲೀಸ್ ಪ್ರೊವೈಡ್ ಮಿ ಎ ಚಾನ್ಸ್ ಆರ್ ಈ ಪೋಸ್ಟ್ ಅಂತ ಹಾಕ್ಬೋದು. ರೆಸ್ಯೂಮೆ ಅಟ್ಯಾಚ್ಡ್. ಈ 2 ಲೈನನ್ನು ಬೈ ಹಾಟ್ ಹಾಕೊಂಡ್ರೆ ಮುಗೀತು, ಆಲ್ರೆಡಿ ನಿಮ್ಗೆ ಮುಗೀತು. ನೆಕ್ಸ್ಟ್ ಯಾವುದನ್ನ ಬೈ ಹಾಟ್ ಹಾಕೋಬೇಕಂತ ಹೇಳಿರ್ತೀನಿ, ಇಷ್ಟನ್ನು ತಿಳ್ಕೊಳ್ಳಿ. ಅದಾದ ನಂತರ ಥ್ಯಾಂಕ್ ಯು ಅಂತ ಹಾಕಬೇಕು. ಥ್ಯಾಂಕ್ ಯು ಹಾದ ತಕ್ಷಣ ಯುವರ್ಸ್ ಫೇತ್ಫುಲಿ ನಿಮ್ಮ ಹೆಸರು ಏನಂತ ಹೇಳಿದ್ದೆ ನಾನು 4x, ಇಲ್ಲಿ 4x ಅಂತ ಬರೆದ್ರೆ ಇಲ್ಲಿಗೆ ನಮ್ಮ ಲೆಟರ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ರೆಸ್ಯೂಮೆಯನ್ನು ಬರೀಬೇಕು. ಬಯೋಡೇಟಾ ಅಂತಾರೆ, CV ಅಂತಾರೆ. ರೆಸ್ಯೂಮೆ ಅಂತ ಬರೆಯೋದಾದ್ರೆ ಇಲ್ಲಿ ನೇಮ್ ಅಂತಂದರೆ 4x, ಅಡ್ರೆಸ್ ಅಂತಂದರೆ ಇಲ್ಲಿ 4y ಬರೆದ್ವಿ. ಅದಾದ ನಂತರ ಫಾದರ್ಸ್ ನೇಮ್ ಅಂದರೆ Z 4 ಸರಳ Z ಬರೀರಿ. ಅದಾದ ನಂತರ ಡೇಟ್ ಆಫ್ ಬರ್ತ್ ಇಲ್ಲಿ ಕೊಟ್ಟಿದೆ ನೋಡಿ, ಈ ರೀತಿ ಡೇಟ್ ಆಫ್ ಬರ್ತ್ ಇದೇ ರೀತಿ ಬರೆದ್ರೆ ಅಕ್ಸೆಪ್ಟಬಲ್. ತುಂಬ ಅವ್ರು ಏನು ಹೇಳಿರ್ತಾರೆ, ನಮ್ಮ ಒಂದು ಐಡೆಂಟಿಟಿಯನ್ನು ರಿವೀಲ್ ಮಾಡಬಾರ್ದು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬೇಕು. ಅದಾದ ನಂತರ ಕ್ವಾಲಿಫಿಕೇಷನ್ MA ಫ್ರಮ್ ತುಮಕೂರು ಯೂನಿವರ್ಸಿಟಿ ಆ್ಯಂಡ್ ಕಂಪ್ಯೂಟರ್ ಬೇಸಿಕ್ಸ್. ಅವ್ರು ಏನು ಕೇಳಿದ್ರು, ಯಾವುದೇ ಒಂದು ಗ್ರ್ಯಾಜುಯೇಷನ್ ಆಗಿರಬೇಕು. ನಾವಿಲ್ಲಿ MA ಫ್ರಮ್ ತುಮಕೂರು ಯೂನಿವರ್ಸಿಟಿ, ನೀವು ಯಾವುದಾದ್ರೂ ಯೂನಿವರ್ಸಿಟಿ ಹಾಕಿ ಏನಾದರೂ ಹಾಕ್ಬೋದು, ಆರ್ಟ್ಸ್ ಹಾಕ್ಬೋದು, ಕಾಮರ್ಸ್ ಹಾಕ್ಬೋದು, ಏನಾದರೂ ಹಾಕ್ಬೋದು, ವಿತ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಬರೆದ್ಬಿಟ್ರೆ ಮುಗಿದು ಹೋಯ್ತು. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ಲ್ಯಾಂಗ್ವೇಜ್ ನೋನ್ ಇಂಗ್ಲೀಷ್, ಕನ್ನಡ, ಹಿಂದಿ ಆ್ಯಂಡ್ ಫ್ರೆಂಚ್. ಅವ್ರು ಯಾವುದು ರಿಕ್ವೈರ್ಡ್ ಇತ್ತು, ಕನ್ನಡ, ಇಂಗ್ಲೀಷ್, ಹಿಂದಿ ಬರಬೇಕಾಗಿತ್ತು. ಸೊ ನಾವು ಒಂದು ಎಕ್ಸ್ಟ್ರಾ ಬರ್ದಿದ್ದೀವಿ, ಅಕ್ಸೆಪ್ಟಬಲ್. ನಿಮ್ಗೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಬೇಕಾದರೆ ಬರೀರಿ, ಇಲ್ಲಾಂದರೆ ಕನ್ನಡ ಆ್ಯಂಡ್ ಇಂಗ್ಲೀಷ್, ಹಿಂದಿ ಅಂತ ಬರೆದು ಮುಗೀತು, ಇಷ್ಟ ಆಯಿತು. ಅದಾದ ನಂತರ ಹಾಬೀಸ್, ಪ್ಲೇಯಿಂಗ್ ಚೆಸ್, ರೀಡಿಂಗ್ ನಾವೆಲ್ಸ್. ನಾನು ಇದನ್ನು ಬರ್ದಿದ್ದೀನಿ, ನನಗೇನು ಇಷ್ಟ ಅನ್ನೋದನ್ನು, ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನು ನೀವು ಬರ್ಕೊಂಡ್ಬಿಟ್ರೆ ಅಕ್ಸೆಪ್ಟಬಲ್. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ಕಾಂಟ್ಯಾಕ್ಟ್ ನಂಬರ್ನ ಯಾವುದೇ ರೀತಿ 1 2 3 4 5 6 7 8 9 ಅಂತ ಬರೆದ್ರು ಓಕೆ. XXX ಅಂತ ನಾನು ಇಲ್ಲಿ ಬರ್ದಿದ್ದೀನಿ, ನೀವು ಇದನ್ನು ಬೇಕಾದ್ರೂ ಫಾಲೋ ಮಾಡ್ಬೋದು. ಅದಾದ ನಂತರ ಇಮೇಲ್ ಬರೀಬೇಕಾಗುತ್ತೆ, abcd@gmail.com ಅಂತ ಬರೆದ್ರೆ ಅಕ್ಸೆಪ್ಟಬಲ್. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಅಂದರೆ 3 years ಇನ್ ABC ಕಂಪನಿ ಅಂತ ಬರೆದ್ಬಿಡಿ, ಅಕ್ಸೆಪ್ಟಬಲ್. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಇದಿಷ್ಟು ನಮ್ಮ ಒಂದು ರೆಸ್ಯೂಮೆ ಕಂಪ್ಲೀಟ್ ಆಯಿತು. ಲೆಟರ್ ಇಲ್ಲಿಗೆ ಫುಲ್ಫಿಲ್ ಆಯಿತು. ಲೆಟರ್ಗೆ ಏನೇನು ಕ್ವಾಲಿಫಿಕೇಷನ್ ಬೇಕು ಎಲ್ಲ ಕ್ವಾಲಿಫಿಕೇಷನ್ ಹಾಕಿ ನಾವೆಲ್ಲ ಲೆಟರನ್ನು ಬರೆದಿದ್ವಿ. ಇಲ್ಲಿ ನಮಗೆ 5 ಮಾರ್ಕ್ಸ್ ಸಿಕ್ತು. ಹಾಗಾದರೆ ನೀವು ಏನು ನೆನ್ಪಿಟ್ಕೋಬೇಕು, ನೀವೇನು ನೆನ್ಪಿಟ್ಕೋಬೇಕಂತಂದರೆ ಇಲ್ಲಿ ನಾನು ಹೇಳ್ತೀನಿ ನೋಡಿ, ಇಲ್ಲಿ ಇದಿಷ್ಟು ಯಾವುದೇ ಲೆಟರ್ ಬಂದರೂ ಇದಿಷ್ಟನ್ನು ನೆನ್ಪಿಟ್ಕೊಳ್ಬೇಕು, ಡೇಟನ್ನು ಹಾಕಬೇಕಾಯ್ತಾ. 2 ಅಂತಂದರೆ ಇಲ್ಲಿ ಅಪ್ಲೈ ಫಾರ್ ದ ಅಂತಂದು ಏನು ಕ್ವಶನಲ್ಲಿ ಇರುತ್ತಲ್ಲ ಅದನ್ನು ಹಾಕಬೇಕು, ರೆಸ್ಪೆಕ್ಟೆಡ್ ಸರ್ ಅಂತ ಇದೆ. ಅದಾದ ನಂತರ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ಅಲ್ಲಿ ಯಾವ ಪೋಸ್ಟ್ ಕೊಟ್ಟಿರ್ತಾರೆ ಈ ಜಾಗದಲ್ಲಿ ಪೋಸ್ಟನ್ನು ಬರೆದು ಬಿಡಿ. ರೈಟ್ ಪೋಸ್ಟ್ ನೇಮ್ ಹಿಯರ್, ಇಲ್ಲಿ ಪೋಸ್ಟ್ ನೇಮನ್ನು ಬರೀರಿ. ಅದಾದ ನಂತರ ರೆಫರೆನ್ಸ್, ಯಾವ ಪೇಪರಿಂದ ಬಂದಿತ್ತು, ಡೇಟಿಂದ ಬಂದಿತ್ತು, ಇಷ್ಟನ್ನು ನೀವು ಇಲ್ಲಿ ಬರೆದ್ರೆ ಡೋಂಟ್ ವರಿ ಅಬೌಟ್ ದಟ್, ನಿಮಗೆ ಇಲ್ಲಿ ಸಿಕ್ತು ಮಾರ್ಕ್ಸ್. ಅದಾದ ನಂತರ ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್, ಐ ಹ್ಯಾವ್ ಸೀನ್ ದ ಅಡ್ವರ್ಟೈಸ್ಮೆಂಟ್ ಇನ್ ದ ಪೇಪರ್, ಐ ಹ್ಯಾವ್ ದ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಆ್ಯಂಡ್ ಎಬಿಲಿಟಿ, ಪ್ಲೀಸ್ ಪ್ರೊವೈಡ್ ಮಿ ಅ ಚಾನ್ಸ್ ಆರ್ ಜಾಬ್. ಇಷ್ಟನ್ನು ಬರೆದುಬಿಟ್ರೆ ಇಲ್ಲಿ ನಮಗೆ ಮುಗೀತು. ರೆಸ್ಯೂಮೆ ಅಟ್ಯಾಚ್ಡ್. ರೆಸ್ಯೂಮೆ ಯಾವ ರೀತಿ ಬರೀಬೇಕಂತ ಆಲ್ರೆಡಿ ಹಿಂದಿನ ಸ್ಲೈಡಲ್ಲಿ ತೋರಿಸಿದ್ದೀನಿ. ಯುವರ್ಸ್ ಫೇತ್ಫುಲಿ ವಿತ್ ಬಯೋಡೇಟಾ ಇಲ್ಲಿ ನಾವು ಕಂಟಿನ್ಯೂ ಬರೀಬೇಕಾಗುತ್ತೆ. ಇಷ್ಟನ್ನು ಬರೆದ್ರೆ ಸುಲಭವಾಗಿ ನಾವು 5 ಅಂಕ ನಾವು ತೆಗೆದುಕೊಳ್ಬೋದು. ಹಾಗಿದ್ರೆ ಇನ್ನೊಂದು ಸಲ ರಿವೈಸ್ ಮಾಡ್ಕೊಂಡು ಹೋಗೋಣ. ರಿವೈಸ್ ಮಾಡ್ತೀನಿ ಈಗ, ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೊದಲು ಈ ರೀತಿ ಕ್ವಶನ್ ಕೊಟ್ಟಿರ್ತಾರೆ, ಈ ರೀತಿ ಕ್ವಶನ್ ಇರುತ್ತೆ. ನಾವು ಏನಂತ ಬರೀಬೇಕು, XXX YYY ಬರೆದ್ರೆ ಆಯಿತು. ಅದಾದ ನಂತರ ಡೇಟನ್ನು ಹಾಕಬೇಕು. ಡೇಟ್ ಆದ ನಂತರ ಇಲ್ಲಿ ಏನು ಕ್ವಶನಲ್ಲಿ ಕೊಟ್ಟಿರ್ತಾರೆ ಮ್ಯಾನೇಜರ್ SSP, ಈ ಒಂದು ಪೂರ್ತಿ ಕಾಲಮನ್ನು ತೆಗೆದುಕೊಂಡು ಬಂದು ಇಲ್ಲಿ ನಾನು ಕಾಪಿ ಪೇಸ್ಟ್ ಮಾಡಿದೆ. ಅದಾದ ನಂತರ ರೆಸ್ಪೆಕ್ಟೆಡ್ ಸರ್ ಮೇಡಮ್ ಅಂತ ಬರೀರಿ. ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಯಾವುದು, ಇಲ್ಲಿ ಆಲ್ರೆಡಿ ನೋಡಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಇದೆ, ಇದನ್ನು ಬರೀಬೇಕು. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ರೆಫರೆನ್ಸ್ ಅಡ್ವರ್ಟೈಸ್ಮೆಂಟ್ ಇಂದ ಡೆಕ್ಕನ್ ಹೆರಾಲ್ಡ್ 20th March, ಡೇಟೆಡ್ 20th March ಇಲ್ಲೇ ಇದೆ, ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊಂಡು ತಗೊಂಡ್ಬಂದಿಟ್ಟೆ. ಅದಾದ ನಂತರ ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದ ಪೋಸ್ಟ್, ಐ ಹ್ಯಾವ್ ಸೀನ್ ದ ಅಡ್ವರ್ಟೈಸ್ಮೆಂಟ್, ಐ ಹ್ಯಾವ್ ದ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಆ್ಯಂಡ್ ಎಬಿಲಿಟಿ, ಪ್ಲೀಸ್ ಪ್ರೊವೈಡ್ ಮಿ ಚಾನ್ಸ್, ರೆಸ್ಯೂಮೆ ಅಟ್ಯಾಚ್ಡ್. ಇಷ್ಟನ್ನು ಬರೆದ್ರೆ ನಮ್ದು ಆಲ್ಮೋಸ್ಟ್ 90% ಲೆಟರ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಅಂತ ಬರೀರಿ. ಅದಾದ ನಂತರ ಯುವರ್ಸ್ ಫೇತ್ಫುಲಿ ಇಷ್ಟು ಬರೆದ್ರೆ ಲೆಟರ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನಾವು ನೋಡಬೇಕಾಗಿರೋದು ರೆಸ್ಯೂಮೆಗಳಲ್ಲಿ ನೇಮ್, ಅಡ್ರೆಸ್, ಫಾದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಕ್ವಾಲಿಫಿಕೇಶನ್ MA ತುಮಕೂರು ಯೂನಿವರ್ಸಿಟಿ ಆ್ಯಂಡ್ ಕಂಪ್ಯೂಟರ್ ಬೇಸಿಕ್ಸ್. ಅವ್ರು ಏನು ಬೇಕಾಗಿತ್ತು ಅದನ್ನು ಕಂಪ್ಯೂಟರ್ ಎನಿ ಗ್ರಾಜುಯೇಷನ್ ಅಂತ ಕೊಟ್ಟಿದ್ರು, ಗ್ರಾಜುಯೇಟ್ ಅಂತ ಕೊಟ್ಟಿದ್ರು. ನಾವಿಲ್ಲಿ ಗ್ರಾಜುಯೇಷನ್ ಬರೆದಿದ್ದೀವಿ. ಅದಾದ ನಂತರ ಕಂಪ್ಯೂಟರ್ ಬೇಸಿಕ್ಸ್ ಅವ್ರಿಗೆ ಬೇಕಾಗಿತ್ತು, ಸೊ ಇಲ್ಲಿ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಹಾಕಿದೆ. ಲ್ಯಾಂಗ್ವೇಜ್ ನೋನ್ ಫಾರ್ ಕನ್ನಡ, ಇಂಗ್ಲೀಷ್, ಹಿಂದಿ ಆ್ಯಂಡ್ ಫ್ರೆಂಚ್ ಅಂತ ಬರೆದಿದ್ದೀನಿ. ನೀವು 3 ಯಾವುದಾದ್ರೂ ಬರೀಬೋದು. ಹಾಬೀಸ್ ಪ್ಲೇಯಿಂಗ್ ಚೆಸ್, ನಿಮ್ಮ ಹಾಬಿ ಏನಿದೆ ಅದನ್ನು ಬರೀರಿ. ಕಾಂಟ್ಯಾಕ್ಟ್ ನೇಮ್, ಇಮೇಲ್ ಅಡ್ರೆಸ್, ಅದಾದ ನಂತರ ಎಕ್ಸ್ಪೀರಿಯನ್ಸ್ ಇನ್ ABC ಕಂಪನಿ, ಯಾವುದಾದ್ರೂ ಒಂದು ಕಂಪನಿ ಬರೀಬೋದು. ಇಷ್ಟನ್ನು ಬರೆದ್ರೆ ಇದೊಂದು ಫಾರ್ಮ್ಯಾಟ್ ಇದು. ಈ ಫಾರ್ಮ್ಯಾಟನ್ನು ನೀವು ಫಾಲೋ ಅಪ್ ಮಾಡಿದ್ರೆ ಸುಲಭವಾಗಿ 5 ಅಂಕ ನಿಮಗೆ ಸಿಗ್ತಾ ಇದೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಈ ಒಂದು PPT ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಹೋಗಿ ಜಾಯ್ನ್ ಆಗಿ ತಗೊಳ್ಳಿ. ಥ್ಯಾಂಕ್ ಯು.